ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ದಲಿತ ಕುಟುಂಬದ ಮೇಲೆ ನಡೆದಂತಹ ಮಾರಣಾಂತಿಕ ಹಲ್ಲೆ ಏನಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಏನು ಆ ಘಟನೆ ನಡೆದಿತ್ತು, ಆ ಘಟನೆಯಲ್ಲಿ ಗಾಯಗೊಂಡಂತಹ ಗಾಯಾಳುಗಳನ್ನು ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಿದರು. ಈ ಸಂದರ್ಭದಲ್ಲಿ ಘಟನೆ ಯಾವ ರೀತಿಯಾಗಿ ನಡೀತು, ಏನೆಲ್ಲ ಆಯಿತು ಎನ್ನುವಂಥದ್ರ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಮಾಹಿತಿಯನ್ನು ಪಡ್ಕೊಂಡ್ರು. ಏನು ಈ ರೀತಿಯ ಘಟನೆಗಳು ಆಗಬಾರ್ದು, ಈ ರೀತಿ ಘಟನೆ ಆಗಿದ್ದು ನಿಜವಾಗಲೂ ಕೂಡ ಭಾಳ ಬೇಸರ ತಂದಿದೆ. ಯಾರ್ಯಾರು ಆ ಕೊಲೆಗಾರರಿದ್ದಾರೆ, ಆರೋಪಿಗಳಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎನ್ನುವುದನ್ನು ನಾವು ಕೂಡ ಒತ್ತಾಯ ಮಾಡ್ತೀವಿ. ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಗಮನಕ್ಕೆ ತಂದು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಈ ವಿಚಾರದಲ್ಲಿ ಯಾರ್ಯಾರು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ, ಎಲ್ಲ ಅಂಶಗಳನ್ನು ತಿಳ್ಕೊಂಡು ನಾವು ಸರ್ಕಾರಕ್ಕೆ ತಿಳಿಸೋದ್ರ ಮೂಲಕ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಜೊತೆಗೆ ನೊಂದ ದಲಿತ ಕುಟುಂಬ ಏನಿದೆ ಅದಕ್ಕೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮತ್ತು ಪರಿಹಾರವನ್ನು ಕೊಡಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಈ ವಿಚಾರವನ್ನು, ಈ ಘಟನೆಯನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾವ್ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ವಿರುದ್ಧವೂ ಕೂಡ ಕ್ರಮ ಜರುಗಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನು ತರ್ತೀವಿ. ಜೊತೆಗೆ ಏನು ನೊಂದ ಕುಟುಂಬ ಇದೆ, ದಲಿತ ಕುಟುಂಬ ಇದೆ, ಆ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತಹ ಕಾರ್ಯವನ್ನು ನಾವು ಮಾಡ್ತೀವಿ ಎನ್ನುವಂತಹ ಧೈರ್ಯವನ್ನು, ಭರವಸೆಯನ್ನು ರಮೇಶ್ ಜಾರಕಿಹೊಳಿ ಅವರು ಆ ಹುಬ್ಬಳ್ಳಿಯ ಆ ಕುಟುಂಬದ ಸದಸ್ಯರಿಗೆ ನೀಡಿದರು. ಜೊತೆಗೆ ಅಲ್ಲಿ ಬೇರೆ ಬೇರೆ ಸಂಘಟನೆಯ ನಾಯಕರು ಕೂಡ ಬಂದು ಯಾವ ರೀತಿಯಾಗಿ ಘಟನೆ ನಡೆಯಿತು ಎನ್ನುವುದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದರು. ಈ ಎಲ್ಲ ಗಾಯಾಳುಗಳನ್ನು ಭೇಟಿಯಾಗಿ, ಆ ದಲಿತ ಕುಟುಂಬದ ಸದಸ್ಯರನ್ನು ಭೇಟಿಯಾಗಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನಂತರ ಮಾಧ್ಯಮಗಳ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಏನು ಮಾತಾಡಿದರು ಅನ್ನೋದನ್ನು ಕೇಳೋಣ ಬನ್ನಿ. ಊರಿಗೆ ಬರ್ತೇವೆ. ನೀವು ಒಟ್ಟಲ್ಲಿ ಎಲ್ಲ ನೀವು ಬಂದವರಿಗೆ ಸಮಾಧಾನ ಹುಯಿ ಮಾಡಬೇಡ್ರಿ. ಆಯ್ತು ಸರ್, ಥ್ಯಾಂಕ್ ಯು. ನಿಮಗೆ ಎಷ್ಟು ಕೊಡ್ತಾರೆ ಸರ್? ಎಷ್ಟು ಬರೀ ಫೋನ್ ಹಚ್ಚಿ ಫೇಸ್ಬುಕ್ ಹಾಕಿರೋದ್ರಿಂದ ಅಟ್ಲೀಸ್ಟ್ ಮಾನವೀಯತೆಯಿಂದ ನೋಡಕ್ ಬಂದಿಲ್ಲ. ದೇಶದ ಪ್ರತಿಯೊಬ್ಬನು ತಲೆ ತಗ್ಗಿಸ್ಬೇಕು ಸರ್ ಇದಕ್ಕೆ. ಹಾಗಾದ್ರೆ ಪೋಸ್ಕೋ ಕಾಯ್ದೆ ಹೆಂಗ್ ತಗೊಂಬಂದಿರಿ, ಹೆಂಗೆ ಕಾಯ್ದೆ ತಂದ್ಬಿಡ್ರಿ ಸರ್. ನೀವೇ ಮಾಡಿಸ್ಕೊಡಂಗಿಲ್ಲ. 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಅಂತರ್ಜಾತಿ ವಿವಾಹ ಯಾಕೆ ಮಾಡಿಸ್ಬೇಕು ಸರ್? ಪ್ರೇಮಿಗಳನ್ನು ಕೊಲೆ ಮಾಡೋದು ಕಾನೂನು ತೆಗೆದು ಬಿಡಿ ಸರ್. ಅದನ್ನ ಪ್ರೇಮಿಗಳು ಸಾಯೋದು ಬೇಡ, ಪ್ರೇಮ ಮಾಡೋದು ಬೇಡ ಸರ್. ನೀವು ಪೋಸ್ಕೋ ಕಾಯ್ದೆ ಮಾಡಿದ್ರೆ ಇಮಿಡಿಯೇಟ್ಲಿ ಕ್ರಮ ತಗೋತೀರಿ ಸರ್. ಹಾಗೆ ಇಸ್ಕೊಂಡು ಕಾಯ್ದೆ ತಂದು ಬಿಡಿ ಸರ್ ಇದಕ್ಕೆ. ಇವತ್ತಿನ ಇಂಥ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಆದಂಥ ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಬೆರೆಸೋದು ಬೇಡ. ಇದರಲ್ಲಿ ರಾಜಕೀಯ ಬೆರೆಸಿ ಇವತ್ತು ಏನು ಎಂಜಾಯ್ ಇದೆಲ್ಲ ಅವರೆಲ್ಲ ಒಳ್ಳೆಯದು, ಆದಷ್ಟು ಬೇಗ ಅವ್ರು ಗುಣಮುಖವಾಗಿ ಹೊರಬರಲಿ. ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು. ಒಂದೇ ಈ ಸಂದರ್ಭ ಹೇಳೋಕೆ ಇಚ್ಛೆಪಡ್ತೇವೆ. ಬಸವಣ್ಣವರು 12ನೇ ಶತಮಾನ ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡಿರ್ತಕ್ಕಂಥ ಸಂಪೂರ್ಣ ಕೊಡಲಿಪಟ್ಟು ಹಾಕಿ ಇವತ್ತು ಎಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಗಡಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು
ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡಿದ ನಂತರ ಇನ್ನೂ 3-4 ಜನ ಸಾಯೋದು ಬದುಕಿದಾರತ್ತೆ ಇವತ್ತು ಇಷ್ಟನ್ನು ಹೇಳಕ್ಕೆ ಗೊತ್ತಾಯಿತು. ಭಾಳ ಸಂತೋಷ. ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಈ ಸಂದರ್ಭ ಅಲ್ಲ. ನಮ್ಮೀಗ SC/ST ಕಮಿಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಬರ್ತಾರೆ. ಆ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೇನೆ. ನಾಳೆ ಮೀಟಿಂಗ್ ಇದೆ, ಬೆಂಗಳೂರು ಮೀಟಿಂಗ್ ಇದೆ. ಅದು ಬೆಂಗಳೂರು ಮೀಟಿಂಗ್ ಚರ್ಚೆ ಮಾಡ್ಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅನ್ನೋ ಕಮಿಟಿ ಸಮಗ್ರ ಚರ್ಚಿಸಿ ನಿರ್ಣಯ ತಗೋತೀವಿ. ಇದ್ರ ಬಗ್ಗೆ ಈ ಬಡ ಕುಟುಂಬಕ್ಕೆ, ವಿಶೇಷವಾದ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೋಡಿ ಮತ್ತು ಸಮಾಜ ಕಲ್ಯಾಣ ಸಚಿವರು ಚರ್ಚೆ ಮಾಡಿಕೊಂಡು ಈ ಒಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರಿಗೆ ಹಾನಿ ಎಲ್ಲ ಸರಿಪಡಿಸಿ ಸರ್ಕಾರ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಇಲ್ಲಿ ಕೆಲಸ ಮಾಡಿಲ್ಲ ಅನ್ನೋದೇ ಗಂಭೀರ ಆರೋಪ. ಅದೇ ಈಗ ಗೊತ್ತಾಯಿತು. ಅದು ನಾಳೆ SC/ST ಕಮಿಟಿ ನಮ್ಮ ಚೇರ್ಮನ್ ಬರ್ತಾರೆ. ಈಗ ಬಂದ IBL ಇದ್ದಾರೆ. ಬಂದದ್ದು ನಾಳೆ 20 ನಾಳೆ ಮೀಟಿಂಗ್. ನಾನು ಕಮಿಟಿ ಮೆಂಬರು. ಚರ್ಚೆ ಮಾಡ್ಕೊಂಡು ಯಾರು ಅಧಿಕಾರ ತಗೊಂಡು ಕ್ರಮ ತಗೊಳಕ್ಕೆ ನಾವು ನಾವು ಒಂದೇ ಮಾತು, ಇದರಲ್ಲಿ ರಾಜಕೀಯ ಬರೆಸೋದು ಬೇಡ. ಈ ವೇದಿಕೆಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಹೊರಗೆ ಬರಲಿ, ಆಮೇಲೆ ಚರ್ಚೆ ಮಾಡೋಣ. ಆಮೇಲೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ. ಇಲ್ಲಿ ಸಂಪೂರ್ಣವಾಗಿ ಒಂದು ದಲಿತ ಸಮಾಜಕ್ಕೆ ಎಲ್ಲ ಹಿಂದೂ ಜನಾಂಗಕ್ಕೆ ಒಂದು ಗಟ್ಟಿಯಾಗಿ ನಾವು ನಿಲ್ತುಪ್ಪ ಅನ್ನೋ ಒಂದು ಮೆಸೇಜ್ ಕೊಡಲಿಕ್ಕೆ ಬಂದಿದ್ದೇವೆ. ಮಾಡ್ತೀವಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ನಮ್ಮ ವೈಯಕ್ತಿಕ ಮಾಡ್ತೇವೆ, ಸರ್ಕಾರ ಮಾಡಿಸ್ತೇವೆ ನಾವು. ಥ್ಯಾಂಕ್ ಯು.